ಥ್ಯಾಂಕ್ ಯು ಸೋ ಮಚ್. ನಾವು ಕೂಡ ಭಾವುಕರಾದಂಗಿದ್ರಿ ಮೇಡಮ್. ಏನು ಮಾಡಲಿ, ನಾವೊಂದು ಮಾತು ಹೇಳಲ್ಲ, ನಾನು ಅವರ ಒಂದು ಬ್ಯಾನರಿಂದ ಬಂದು ನನ್ನನ್ನು ಇಂಟ್ರಡ್ಯೂಸ್ ಮಾಡಿದ್ದು ದರ್ಶನ್ ಸರ್. ಆ್ಯಂಡ್ ಇವತ್ತು ನನಗೇನೇ ಹೆಸರು ಇದ್ರೂ ಅದು ದರ್ಶನ್ ಸರ್ ಇಂದ. ಅವತ್ತು ಒಂದು ಮಾತು ಅವ್ರು ಏನಾದರೂ ನೋ ಅಂತ ಹೇಳಿದ್ರೆ ಪ್ರಾಬಬ್ಲಿ ಇವತ್ತು ರಚಿತಾರಾಮ್ ರಚಿತಾರಾಮ್ ಆಗಕ್ಕಾಗ್ತಿರಲಿಲ್ಲ. ಸೊ ನನ್ನ ಒಂದು ರಿಗಾರ್ಡ್ಸ್, ನನ್ನ ಕುಟುಂಬ, ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ, ನನ್ನ ಮೇಲಿದೆ. ಸೊ ಎಸ್. ನೀವು ಕೂಡ ಭಾವುಕರಾದಾಗ ಸಂದರ್ಭದಲ್ಲಿ ಧೈರ್ಯ ಹೇಳಿದ್ರೆ ಮೇಡಮ್? ಏನು ಅವರನ್ನು ನೋಡಿದಾಗ ಭಾವುಕರ ಆಗದೆ ಇನ್ನೇನು ಮಾಡ್ತೀವಿ ನಾವು? ಅಲ್ಲ, ಧೈರ್ಯ ನಿಮಗೆ ಧೈರ್ಯ ಹೇಳಿದ್ರೆ ಆ ರೀತಿ ಇದ್ರೆ ಖಂಡಿತವಾಗ್ಲೂ ಅವ್ರು ನನಗೆ ಹೇಳಿದೆ, ನೀ ಆರಾಮಾಗಿರು ಅಂತ. ಸೊ ನೋಡೋಣ, ದಿನಗಳ ನಂತರ ಅಣ್ಣ ನೋಡಿದಂಗೆ ಆಯ್ತಾ? ಖಂಡಿತವಾಗ್ಲೂ. ಆ್ಯಂಡ್ ಸೊ ಬಾಸ್, ವಿ ಆಲ್ ಆರ್ ವೇಟಿಂಗ್ ಫಾರ್ ಯು. ಆ್ಯಂಡ್ ಆದಷ್ಟು ಬೇಗ ನಮಗೆ ಒಳ್ಳೆ ಸುದ್ದಿ ಸಿಗಲಿ. ಆ್ಯಂಡ್ ಭಗವಂತನ ನಾನು ಪ್ರಾರ್ಥನೆ ಮಾಡ್ತೀನಿ. ಈ ಒಂದು ಪ್ರಕರಣದಲ್ಲಿ ಅವ್ರನ್ನ ಈಗ A2 ಇದ್ರು A1 ಮಾಡಕ್ಕೆ ಈ ರೀತಿ ಇದ್ರ ಬಗ್ಗೆ ನಾನು ಮಾತಾಡೋದು ತಪ್ಪಾಗತ್ತೆ ಅಲ್ವಾ? ಹಾಂ, ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು.